ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರುಣಾನಿಧಿ ಮಧ್ಯ ಕಲ್ಲು ಹಾಕಕ್ ನೋಡಿದಷ್ಟು ಅದೇ ಕಲ್ಲಿಂದ ಸಂಬಂಧದ ಅರಮನೆ ಕಟ್ತಿದ್ದಾರೆ. ಈ ಅಣ್ಣ ಆ ಅರಮನೆಗೆ ಚಿನ್ನದ ದಾರಿ ಮಾಡಿಸ್ತಿದ್ದಾನೆ. ನಾನು 3 ಹೆಜ್ಜೆ ಇಡೋಷ್ಟ್ರೊಳಗೆ ಇವರು 3 ಮೈಲಿ ಮುಂದೆ ಹೋಗಿರ್ತಾರೆ. ಛೇ, ಯಕಶ್ಚಿತ್ ಇವ್ರುಗಳ ಮುಂದೆ ನಾನ್ ತಲೆ ಬಾಗ್ಬೇಕಾ? ಸರಿ ಸರಿ ಸರಿ, ನಾನು ಆಮೇಲೆ ಮಾತಾಡ್ತೀನಿ. ನನ್ನ ಬಾಯಿ ತುಂಬಾ ಸಿಹಿ ತುಂಬಿಕೊಂಡಿದ್ದೀನಿ. ಅಮ್ಮ, ಬಾಯಲ್ಲಿ ಏನೂ ಇಲ್ಲ. ಯಾಕೆ? ಯಾರ ಹತ್ರ ತಪ್ಸ್ಕೊಳ್ಳೋಕೆ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ದಡ್ಡಿ, ನನ್ನ ಬಾಯಿ ತುಂಬಾ ಸಿಹಿ ಮಾತು ತುಂಬಿಕೊಂಡಿದೆ ಅಂತ ನಾನು ಹೇಳಿದ್ದು. ಅದನ್ನ ಮೊದಲು ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಸಿಹಿ ಸುದ್ದಿನಾ? ಏನದು? ಹೌದು, ಮಿಕ್ತೋರೆಲ್ಲ ಎಲ್ಲಿ? ಎಲ್ಲರೂ ಇದ್ದಾಗ ಹೇಳಿದ್ರೇನೆ ಆ ಮಾತಿಗೆ ಸಿಹಿ ತುಂಬೋದು. ಮನೇಲಿರೋರೆಲ್ಲ ಎಲ್ಲೆಲ್ಲಿದ್ದೀರಾ? ಬೇಗ ಬನ್ನಿ. ಮಾಲ್ತಿ ಎಷ್ಟೊತ್ತು? ಬಂದೆ ಅತ್ತೆ. ರಮೇಶ್ ಇಲ್ಲಿ ನೋಡಿ, ನೀವ್ ಕೇಳ್ತಿದ್ದಾಗೆ ಬಂದೇ ಬಿಟ್ರು. ಅಮ್ಮ, ಏನಮ್ಮ ಇಷ್ಟೊಂದು ಖುಷಿಯಾಗಿದೆಯಲ್ಲ? ಏನು ಸಮಾಚಾರ? ಮುಖದಲ್ಲಿ ಕಾಣ್ತಾ ಇರೋ ಖುಷಿ ಸ್ವಲ್ಪ ಕಣೋ. ನಾನೀಗ ಹೇಳೋ ವಿಚಾರ ಏನು ಅಂತ ಗೊತ್ತಾದ್ರೆ ಈ ಮನೇಲಿ ಮೂಲೆಯಲ್ಲೂ ಖುಷಿ ತುಂಬುತ್ತೆ. ಅಮ್ಮ, ನೀನ್ ಇಷ್ಟೆಲ್ಲ ಹೇಳೋ ಅಷ್ಟರಲ್ಲಿ ವಿಷಯ ಏನು ಅಂತಾನೆ ಹೇಳ್ಬೋದಾಗಿತ್ತಲ್ಲ. ಬೇಗ ಹೇಳು, ನನ್ ಬೇರೆ ಕೆಲ್ಸ ಇದೆ, ನಾನು ಹೋಗ್ಬೇಕು. ಇನ್ನು ಮೇಲೆ ನಿನ್ಗೆ ಎಷ್ಟೇ ಕೆಲಸ ಇದ್ರು ಅದನ್ನೆಲ್ಲ ಬದಿಗಿಡ್ಬೇಕು. ನೋಡು, ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಅಂದ್ಮೇಲೆ ಏನೇ ಕೆಲಸ ಇದ್ರು ಎಲ್ಲ ಶೂನ್ಯ. ಅದ್ರದ್ದೇ ಕೆಲಸ ಮುಗಿಯೋದೇ ಇಲ್ಲ, ಅಷ್ಟಿರುತ್ತೆ ಕಣೆ. ಓ, ಶುಭ ಕಾರ್ಯನಾ? ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅದೇನು ಶುಭ ಕಾರ್ಯ ಮನೇಲಿ? ಅತ್ತೆ, ನೀವ್ ನ್ಯೂಸ್ ಚಾನೆಲ್ ತರ ಒಂದ್ ಸ್ವಲ್ಪನೇ ಹೇಳ್ತಿದ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ಏನು ಅಂತ ಹೇಳಿ ಬೇಗ. ಸಿಹಿ ತಿನ್ಬೇಕಾದ್ರೆ ಚೂರಿ ಚೂರು ಕೊಡ್ಬೇಕಂತೆ, ಆಗ್ಲೇ ಅದ್ರ ರುಚಿ ಗೊತ್ತಾಗದು. ಈಗ ನೋಡು, ಎಲ್ಲರ ದೃಷ್ಟಿನೂ ನನ್ನ ಮೇಲೆ ಇದೆ. ಅಯ್ಯೋ ಅತ್ತೆ, ನೀವು ಕೊಡ್ತಿರೋ ಸಿಹಿ ತಲೆಗೇರಿ ತಲೆ ಸುತ್ತ ಬೀಳ್ತೀನಿ ಅಷ್ಟೇ. ಹೇಳ ಹೇಳ, ಈ ಮನೆಯಲ್ಲಿ ಆದಷ್ಟು ಬೇಗ ಮದುವೆ ಕಾರ್ಯ ಶುರುವಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಮದ್ವೆನಾ? ಕರ್ಣನ್ಗೆ ಹುಡುಗಿ? ನನ್ ಡಾರ್ಲಿಂಗ್ಗೆ ಹುಡುಗಿ ಸಿಗೋ ಸಮಯ ಹತ್ರ ಬರ್ತಾ ಇದೆ. ಅದಕ್ಕೂ ಮೊದಲು ನಮ್ ನಿತ್ಯಂಗೆ ಮದುವೆ ಅಲ್ವಾ? ಮದುವೆ ಮುಂಚೆ ನಡೆಯೋ ಶುಭ ಕಾರ್ಯ ಅಲ್ಲ, ನಮ್ಮ ಮನೆ ನಡೆಯುತ್ತೆ. ನಿತ್ಯ ಮದ್ವೆ ನಮ್ಮ ಮನೆಲ? ಏನ್ ಹೇಳ್ತಿದ್ಯಾ ಅಮ್ಮ? ಅಂದ್ರೆ ಅದೆಲ್ಲ ದೊಡ್ಡ ಹೋಟ್ಲಲ್ಲಿ ಮಾಡಿದ್ರೆ ಚಂದ ಅಲ್ವಾ? ಹೋಗಿ ಹೋಗಿ ಮನೇಲಿ ಮಾಡೋದಾ? ಹುಡ್ಗನ್ ಕಡೆ ಅವರು ಏನ್ ಅನ್ಕೋತಾರಮ್ಮ? ಎಷ್ಟೇ ಆದ್ರೂ ಇದು ಅವ್ರ ಅಜ್ಜಿ ಫ್ರೆಂಡ್ ಮನೆ ಆಗತ್ತೆ ಹೊರತು ಅವ್ರ ಮನೆ ಆಗಲ್ವಲ್ಲ. ಹೌದು ಹೌದು, ಕರೆಕ್ಟ್ ಆಗಿ ಹೇಳ್ದೆ. ನನಗೂ ಹೀಗೆ ಅನಿಸ್ತಾ ಇದೆ ಅತ್ತೆ. ನಾಳೆ ಹುಡುಗನ ಮನೆಯವರು ಇದೇ ವಿಷಯ ಇಟ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ಬೋದು. ಮಾತಿಗೆ ಮಾತು ಬೆಳೆದು ದೊಡ್ಡದಾಗ್ಬೋದು. ಹುಡುಗನ ಮನೆಯವರು ಮುಖ ಅಂತ ಊದಿಸ್ಕೋಬಹುದು. ಇದೆಲ್ಲ ಯಾಕೆ ಬೇಕು ಅತ್ತೆ? ಹೇ, ಶುಭ ಕಾರ್ಯ ಅಂತ ಹೇಳಿದ್ಮೇಲೂ ಅಶುಭದ ಮಾತು ಬೇಕಾ? ಅಮ್ಮ, ಅಶುಭ ಅಂತ ಅಲ್ಲ, ಕೆಲವೊಂದು ಮುಂದಾಲೋಚನೆ ಮಾಡ್ಬೇಕಲ್ವಾ? ನಮ್ಮ ಮನೆಗ್ ಬಂದು ಬೇರೆ ಯಾರಿಗೋ ಬೇಜಾರಾಗೋದು ಎಷ್ಟು ಸರಿ ಹೇಳು? ಯಾವ ಬೇಜಾರು ಇಲ್ಲ, ಏನೂ ಆಗಲ್ಲ. ಮೋಡ್ಚೆಡೆ, ಬರೀ ನನ್ನ ಫ್ರೆಂಡು ಅಂತ ಯಾರು ಹೇಳಿದ್ದು? ಅವಳು ಈ ಮನೆಯೊಳೆ. ಅದಕ್ಕೆ ನಿತ್ಯ ಮದ್ವೆ ಶಾಸ್ತ್ರಗಳೆಲ್ಲ ನಮ್ಮನೇಲೆ ನಡಿಬೇಕು. ಅಲ್ಲ
ಅತ್ತೆ. ಅಮ್ಮನ ಮಾತು 100ಕ್ಕೆ 100 ಸರಿ. ಇದರಲ್ಲಿ 2ನೇ ಸಲ ಯೋಚನೆ ಮಾಡೋದೇ ಬೇಕಾಗಿದೆ. ಅಣ್ಣ, ನಾನು ಹೇಳಿದ ರೀತಿಲೂ ಯೋಚನೆ ಮಾಡಿ ನೋಡು. ಕೆಟ್ಟದಾದ್ರೆ ಅಂತ ಯೋಚಿಸೋ ಬದಲು ಕೆಟ್ಟದ್ದನ್ನು ಸರಿಪಡಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ನಿರ್ಧಾರ ಬದಲಿಸೋವಂಥ ಅವಶ್ಯಕತೆಯೇ ಇರೋದಿಲ್ಲ. ರಾಧಿಕಾ ನಾಮಕರಣದ ನಂತರ ನಮ್ಮ ಮನೆಯಲ್ಲಿ ಒಂದೇ ಒಂದು ಶುಭ ಕಾರ್ಯವೂ ನಡೆದಿಲ್ಲ. ಈಗ ಇದಕ್ಕಿಂತ ಸೂಕ್ತವಾದದ್ದು ಬೇರೆ ಯಾವುದೂ ಇಲ್ಲ. ಅಮ್ಮ, ನಿಮ್ಮ ನಿರ್ಧಾರ ಸರಿಯಾಗಿದೆ. ಏನೇನು ವ್ಯವಸ್ಥೆ ಮಾಡಬೇಕೋ ಹೇಳಿ, ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ. ಕಲ್ಲು ಕಾಲಕ್ಕೆ ತಾಗಿ ಎಡಬಹುದು ಅನ್ಕೊಂಡ್ರೆ ಬಂಡೆನೆ ಬಂದ್ ತಲೆ ಮೇಲೆ ಬೀಳ್ತಿದೆ. ಇದನ್ನ ತಡಿಲಿಲ್ಲ ಅಂದ್ರೆ ನನ್ ಮುಖನ ನಾನೇ ಕನ್ನಡಿಲ್ ನೋಡೋಕೆ ಅವಮಾನ ಆಗುತ್ತೆ. ಅಲ್ಲ, ಎಲ್ಲ ಹುಡುಗಿಯರು ಹಿಂಗೇನಾ ಅಥವಾ ಇವ್ರು ಮಾತ್ರ ಹಿಂಗೇನಾ? ಎಲ್ಲರ ಮುಂದೆ ನಾನು ಇಷ್ಟ ಇರೋ ಥರ ನಡ್ಕೊಳ್ತಾರೆ, ಆದರೆ ನನ್ನ ಮುಂದೆ ಸಂಬಂಧನೇ ಇಲ್ಲದೆ ಇರೋ ಥರ ನಡ್ಕೊಳ್ತಾರೆ. ಲವ್ ಅಂತ ಹೇಳಕ್ಕೆ ಏನು ನೋವು? ನನ್ನ ಪ್ರೀತಿನ ಒಪ್ಕೊಳ್ಳೋ ಥರ ಒಂದು ದಾರಿ ಹುಡುಕ್ತೀನಿ. ಓಹೋ, ನಿತ್ಯ, ತಂಗಿ ಪ್ರಾಬ್ಲಮ್ಗೆ ಅಕ್ಕನೇ ಸೊಲ್ಯೂಷನ್. ಹಲೋ. ಹಾಯ್ ಕಾರ್ತಿಕ್, ಸಾರಿ ಡಿಸ್ಟರ್ಬ್ ಆಯ್ತಾ? ಛೇ 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 ಡಿಸ್ಟರ್ಬಾ? ಆ ದೇವ್ರೆ ನಿಮ್ಮ ಕಡೆಯಿಂದ ಫೋನ್ ಮಾಡ್ತಿದ್ದಾನೆ ಅನ್ಕೊಳ್ತೀನಿ. ಅಲ್ಲಿಗೆ ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಾಗ ನನಗೆ ಹೇಳೋದು ಮರ್ತು ಹೋಯ್ತು. ನಾನು ನಿಧಿ ಬಗ್ಗೆ ಮಾತಾಡೋಕ್ಕೆ ಈಗ ಕಾಲ್ ಮಾಡಿದ್ದು. ಓಹ್, ನಿಧಿ ಬಗ್ಗೆನಾ? ನಾಳೆ ನಿಧಿ ಬರ್ತ್ಡೇ. ನಾಳೆನಾ? ನಿಧಿ ಬರ್ಡೇನಾ? ನಿಮಗೆ ನೆನಪಿರುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ. ಫಸ್ಟ್ ಟೈಮ್ ಇಬ್ಬರು ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರೋದಲ್ವಾ, ಇದು ಯಾವಾಗಲೂ ಮೆಮೊರೇಬಲ್ ಆಗಿರಬೇಕು ಅಂತ ನನ್ನ ಆಸೆ. ಜೀವನ ಪೂರ್ತಿ ನಿಧಿಯವರು ಈ ಬರ್ಡೇ ಬಗ್ಗೆನೇ ಮಾತಾಡಬೇಕು. ಹೌದು, ನಿಧಿಯವರಿಗೆ ಏನೇನು ಇಷ್ಟ? ಅವಳು ಇಷ್ಟದ ಲಿಸ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀವೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಅಲ್ಲ, ನಮ್ಮ ಡಾಕ್ಟ್ರು ನಿಧಿ ಲವ್ ಸ್ಟೋರಿಯಲ್ಲಿ ಇವನ್ ಯಾಕೆ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಬರ್ತಾವನೆ? ಡಾಕ್ಟ್ರ್ ಹತ್ರ ಆದಷ್ಟು ಬೇಗ ಪ್ಲಾಟ್ಫಾರ್ಮ್ ಮೆಂಬರ್ಶಿಪ್ ತಗೊಳಕ್ ಹೇಳಿ ಇವನ್ನ ಕಿತ್ತು ಬಿಸಾಕ್ಬೇಕು. ಹೇಳಿ. ಕೃಷ್ಣಂಗೆ ಇಷ್ಟ ಆಗೋ ಎಲ್ಲ ವಸ್ತುಗಳು ನಿಧಿಗೆ ಇಷ್ಟ. ಅದು ಬಿಟ್ರೆ ಲಿಪ್ಸ್ಟಿಕ್ಕು, ಕಾಜಲ್ಲು, ಪರ್ಫ್ಯೂಮು, ನೇಲ್ ಪಾಲಿಶು, ಇದೆಲ್ಲದ್ರಲ್ಲೂ ಹೊಸ ಕಲೆಕ್ಷನ್ ಯಾವಾಗ ಬರುತ್ತೆ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತಾಳೆ. ಅದು ಬಿಟ್ರೆ ತಿನ್ನೋದ್ರಲ್ಲಿ ಒಂದೊಂದ್ಸಲ ಒಂದೊಂದು ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಅದ್ರಲ್ಲೂ ಐಸ್ ಕ್ರೀಮ್ ಅಂತ ಹೇಳಿದ ತಕ್ಷಣ ಎಷ್ಟೇ ಕೋಪದಲ್ಲಿದ್ರು ಕರ್ಗ್ ಹೋಗ್ತಾಳೆ.